ಅಣ್ಣ ಅಣ್ಣ ಇದು ಕೊಡು. ಯಾಕೆ ಸಂತೋಷ್ ಅವರು, ಕನ್ನಡ ಚಳವಳಿಯ ಶ್ರೀ ನಾರಾಯಣ ದೇವ್ ಗುರುದೇವ್ ನಾರಾಯಣ್ ಕುಮಾರ್ ಅವರು, ಕನ್ನಡದ ಪ್ರಸಿದ್ಧ ಕವಿಯತ್ರಿ ಕಾರ್ಯಕ್ರಮ ನಡೆಯುತ್ತೆ. ದಯಮಾಡಿ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇಲ್ಲಿಗೆ ಆಗಮಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀನಿ. ವಿಶ್ವಮಾನವ ಕುವೆಂಪುರವರಿಗೆ, ಕನ್ನಡದ ಮೇರು ಲೇಖಕರು, ನಮ್ಮೆಲ್ಲರ ಇಡೀ ಕನ್ನಡದ ಮಾರ್ಗದರ್ಶನದಂತೆ ಇರುವ ಕುವೆಂಪು ಅವರ ಜನ್ಮದಿನಾಚರಣೆ ಜನ್ಮದಿನಾಚರಣೆಯ ದಿನದಂದು ಕೂಡಿ ಕುವೆಂಪು ಅವರ ಮಾಲಾರ್ಪಣೆ ಮಾಡುವ ಮೂಲಕ ನಮ್ಮ ಕೃತಜ್ಞತೆಯನ್ನ ಮತ್ತು ಅವರಿಗಾಗಿ ನಾವು ಸಲ್ಲಿಸಬೇಕಾದಂತ ಒಂದು ಸಂತೋಷವನ್ನು ಈ ಸಂದರ್ಭದಲ್ಲಿ ಆಚರಿಸ್ತಾ ಇದ್ದೇವೆ. ಕುವೆಂಪು ಅವರು ಕನ್ನಡ ಮಾತ್ರ ಅಲ್ಲ, ವಿಶ್ವದ ಕವಿ, ವಿಶ್ವಮಾನವ ಸಂದೇಶವನ್ನು ನೀಡಿದ ಕವಿ. ಅಷ್ಟು ಮಾತ್ರ ಅಲ್ಲ, ವಿಶ್ವಮಾನವ ಸಂದೇಶವನ್ನು ನಾವೆಲ್ಲರೂ ಪಾಲಿಸಬೇಕು ಅಂತ ಹೇಳಿ ಅವರು ಆಶಯ ಪಟ್ಟವರು. ಆದರೆ ಆ ಆಶಯವನ್ನ ಕರ್ನಾಟಕ ಇನ್ನೂ ಕೂಡ ನೆರವೇರಿಸಿಲ್ಲ ಅನ್ನೋ ಸತ್ಯ ಕೂಡ ನಮ್ಮ ಮುಂದೆ ಇದೆ. ಇದು ಈಡೇರಬೇಕು ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಜಯ ಭಾರತ ಜನನಿಯತನು ಜಾತಿ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಸಾಮಾನ್ಯವಾಗಿ ಕುವೆಂಪು ಅಂದರೆ ಕನ್ನಡ ಅಂದರೆ ಕುವೆಂಪು ಅನ್ನುವಷ್ಟರ ಮಟ್ಟಿಗೆ ಕುವೆಂಪು ಅವರ ಬಗ್ಗೆ ಒಂದು ಪ್ರಚಾರ ನಡೆದಿದೆ. ಈಗಿಂಥ ಸಭೆ ಸಮಾರಂಭಗಳಲ್ಲಿ ಅವರ ಹಾಡುಗಳನ್ನು ಭಾಳ ದೊಡ್ಡದಾಗಿ ಹಾಕ್ತಾರೆ. ಕುವೆಂಪು ಅಂದ ತಕ್ಷಣ ನಾವೆಲ್ಲ ಭಾಳ ಜನ ತಿಳ್ಕೊಂಡಿರೋದು ಕನ್ನಡದ ಹೆಮ್ಮೆಯನ್ನು ಹೇಳಿ, ಕನ್ನಡಕ್ಕೆ ಹೋರಾಡು, ಕನ್ನಡದ ಕಂದ, ಇಂತಹ ಹಾಡುಗಳನ್ನು ನಾವು ಕೇಳಿದ್ದೀವಿ. ಆದರೆ ಅಷ್ಟೇ ಕುವೆಂಪು ಅಲ್ಲ ಅನ್ನೋದನ್ನು ನಾವು ಮರಿಬಾರ್ದು. ಅವರು ಕನ್ನಡದ ಬಗ್ಗೆ ಕನ್ನಡಿಗರಿಗೆ ಜಾಗೃತಗೊಳಿಸಿರೋ ಜೊತೆಯಲ್ಲಿ ಜೈ ಭಾರತ ಜನನಿಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ ಅನ್ನುವ ಮಾತಿನ ಮೂಲಕ ಭಾರತದ ರಾಷ್ಟ್ರೀಯತೆ, ಕನ್ನಡದ ಹೆಮ್ಮೆ ಎರಡೂ ಒಂದಕ್ಕೊಂದು ಬೇರೆ ಅಲ್ಲ ಅನ್ನುವ ಮಾತನ್ನು ಹೇಳ್ತಾರೆ ಆ ಕವಿತೆಯ, ನಮ್ಮ ನಾಡಗೀತೆಯ ಮೂಲಕ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅವರು ಕೊನೆಗೆ ವಿಶ್ವಮಾನವ ಸಂದೇಶವನ್ನು ಕೊಟ್ಟರು. ಅದು ಬರೀ ಕನ್ನಡಿಗರಿಗೆಲ್ಲ, ಇಡೀ ಜಗತ್ತಿಗೆ. ಆ ವಿಶ್ವಮಾನವ ಸಂದೇಶವನ್ನು ನಾನು ಓದ್ತೀನಿ. ಯಾಕೆಂತಂದರೆ ಕುವೆಂಪು ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ನಾವು ಮೊದಲು ಎತ್ತಿ ಹಿಡಿಬೇಕಾದದ್ದೇನು ಅಂತಂದರೆ ಅವರು ಹೇಳಿದಂತಹ ವಿಶ್ವಮಾನವ ಸಂದೇಶವನ್ನು. ಯಾಕೆಂತಂದರೆ ಇವತ್ತು ನಾವು ಎಂಥ ಕಾಲದಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ, ಕುವೆಂಪು ಏನೇನನ್ನು ಹೇಳಿದರೋ ಅದಕ್ಕೆ ತದ್ವಿರುದ್ಧವಾಗಿ ನಾವು ನಮ್ಮ ಬದುಕಿನಲ್ಲಿ ಮತ್ತು ನಮ್ಮ ನಂಬಿಕೆಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಕ್ಷಣದಲ್ಲಿ ಇಸ್ರೇಲ್ ಅಂತಹ ಒಂದು ಕ್ರೂರ ದೇಶ ಪ್ಯಾಲೆಸ್ಟೈನ್ ಮೇಲೆ ಒಂದು ದೊಡ್ಡ ಉಗ್ರ ದಾಳಿಯನ್ನು ನಡೆಸ್ತಾ ಇದೆ. ಮೊದಲು ಹಮಾಸ್ನವರು ಇಸ್ರೇಲ್ ಮೇಲೆ ದಾಳಿಯನ್ನು ನಡೆಸಿ 1,500 ಜನ ನಿರ್ದಾಕ್ಷಿಣ್ಯವಾಗಿ ಹತ್ಯೆ ಮಾಡಿದರು. ಅದು ಬಹಳ ಕ್ರೂರವಾದ ಕೆಲಸ. ಅದಕ್ಕೆ ಅವರ ಬಗ್ಗೆ ನಮಗೆ ಯಾವ ಕರುಣೆಯೂ ಇಲ್ಲ. ಆದರೆ ಅದಕ್ಕೆ ಪ್ರತಿಯಾಗಿ ಇಸ್ರೇಲಿನವರು ಮಾಡಿದಂತಹ ದಾಳಿ 20-25 ಸಾವಿರ ಜನಗಳನ್ನು
ಕೊಂದಾಕುವಂತಹ ಕ್ರೂರದಾಳಿ. ಎರಡೂ ಸಂದರ್ಭದಲ್ಲಿ ಸಾವಿರಾರು ಮಕ್ಕಳು, ಹಸುಳೆಗಳು ಪ್ರಾಣ ಕಳ್ಕೊಂಡಿದ್ದಾವೆ. ಅದೇ ರೀತಿಯಲ್ಲಿ ರಷ್ಯಾ ಉಕ್ರೇನ್ ಮೇಲೆ ದಾಳಿ ನಡೆಸ್ತಾ ಇದೆ. ಇದೆಲ್ಲ ಯಾವ ಹೆಸರಿನಲ್ಲಿ? ರಾಷ್ಟ್ರ ಪ್ರೇಮದ ಹೆಸರಿನಲ್ಲಿ. ಕುವೆಂಪು ಮಾತ್ರ ಅಲ್ಲ, ಟಾಲ್ಸ್ಟಾಯ್ ಅಂತ ಒಬ್ಬ ಜಗತ್ಪ್ರಸಿದ್ಧ ಕವಿ, ರವೀಂದ್ರನಾಥ್ ಠಾಕೂರ್, ಇವರೆಲ್ಲರೂ ಸಹ ಹೇಳಿರೋ ಮಾತೇನು ಅಂದರೆ, ರಾಷ್ಟ್ರ ಪ್ರೇಮ ಅನ್ನೋದು ಒಂದು ಉನ್ನತವಾದ ಭಾವನೆ ಏನೂ ಅಲ್ಲ. ರಾಷ್ಟ್ರ ಪ್ರೇಮ ಸಕಾರಾತ್ಮಕವಾಗಿದ್ದರೆ, ಪಾಸಿಟಿವ್ ಆಗಿದ್ದೆ ಒಳ್ಳೆಯದು. ಆದರೆ ಅದು ನೆಗೆಟಿವ್ ಆದರೆ ಅದು ಮಹಾ ಕೆಟ್ಟ ಒಂದು ಭಾವನೆ ಅಂತ ಅನ್ನುವ ಮಾತನ್ನು ಹೇಳಿದರು. ಎಲ್ಲ ಪ್ರೀತಿಗಳು ಅಷ್ಟೇ. ನಮ್ಮ ಧರ್ಮದ ಬಗ್ಗೆ ನಮಗಿರುವಂತಹ ಪ್ರೇಮ ಇರ್ಬೋದು, ರಾಜ್ಯದ ಬಗ್ಗೆ, ಭಾಷೆಯ ಬಗ್ಗೆ ಇರುವ ಪ್ರೇಮ ಇರ್ಬೋದು, ರಾಷ್ಟ್ರದ ಬಗ್ಗೆ ಇರುವಂತಹ ಪ್ರೇಮ ಇರ್ಬೋದು. ಈ ಎಲ್ಲ ಪ್ರೇಮಗಳು ಅಹಂಕಾರ ಆಗ್ಬೋದು. ಅಹಂಕಾರ ಆದರೆ ಈ ಅಹಂಕಾರ ಹಿಂಸೆಗೆ ಪ್ರಚೋದಿಸ್ಬೋದು. ಅದರಿಂದ ಯಾವ ಪ್ರೀತಿ ಪ್ರೇಮಗಳು ಸಹ ಅಹಂಕಾರವಾಗಬಾರ್ದು, ಅಹಂಕಾರ ಹಿಂಸೆಗೆ ಪ್ರಚೋದಿಸಬಾರ್ದು. ಇವತ್ತು ನಮ್ಮ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ನಡೀತಾ ಇರೋದೇನು ಅಂತಂದರೆ, ಅಹಂಕಾರವಾಗಿ, ಅಹಂಕಾರದ ಪರಿಣಾಮವಾಗಿ ಹಿಂಸೆ ತಾಂಡವವಾಡ್ತಾ ಇರುವಂತಹ ಸಂದರ್ಭ. ರಾಷ್ಟ್ರ ಪ್ರೇಮ ಅನ್ನೋದು ಒಂದು ನೆಪ. ಮನುಷ್ಯ ಮೂಲತಃ ಕ್ರೂರಿ. ಹುಲಿ, ಚಿರತೆ ಅವೆಷ್ಟೋ ಉತ್ತಮ. ಹುಲಿ, ಚಿರತೆ ಅವೆಲ್ಲ ಹಸಿವೆಯಾದಾಗ ಮಾತ್ರ ಇನ್ನೊಬ್ಬರ ಮೇಲೆ ಎರಗ್ತವೆ. ಆದರೆ ಮನುಷ್ಯ ಒಬ್ಬನೇ ಹಸಿವೆ ಇರಲಿ ಇಲ್ಲದೇ ಇರಲಿ ಅಕಾರಣವಾಗಿ ಇನ್ನೊಬ್ಬ ಮನುಷ್ಯನ ಮೇಲೆ ಎರಗುವಂತಹ ಕ್ರೂರವಾದ ಪ್ರಾಣಿ. ಅದರಲ್ಲೂ ಅವನಿಗೆ ಜಾತಿ ಪ್ರೇಮ, ಧರ್ಮದ ಪ್ರೇಮ, ರಾಷ್ಟ್ರ ಪ್ರೇಮ, ಭಾಷಾ ಪ್ರೇಮ, ಇಂತಹ ತಲೆಗೆ ನೆತ್ತಿಗೆ ಏರುವಂತಹ ಪ್ರೇಮಗಳು ಅದು ಹೆಂಡ ಕೊಡೋದು ಕೋತಿ ಥರದಲ್ಲಿ ಅವರನ್ನು ಹಿಂಸೆಗೆ ತಳ್ಳುತ್ತೆ. ಇವತ್ತು ಆಗ್ತಾ ಇರೋದದು. ಹಿಂದೂ ಧರ್ಮದ ಹೆಸರಿನಲ್ಲಿ ಏನೇನು ಅನ್ಯಾಯಗಳು ನಡೀತಾ ಇದ್ದಾವೆ, ಎಂತೆಂಥ ಹಿಂಸೆ, ಕಗ್ಗೊಲೆ, ಮಾಡಬಾರದ ಅನ್ಯಾಯಗಳನ್ನೆಲ್ಲ ಹಿಂದೂ ಧರ್ಮದ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ. ಜಾತಿ ಪ್ರೇಮವೂ ಅಷ್ಟೇ, ಭಾಷಾ ಪ್ರೇಮವೂ ಅಷ್ಟೇ. ಎಲ್ಲ ಪ್ರೇಮಗಳು ನಾನು ಈಗಾಗಲೇ ಹೇಳಿದಂತೆ ಪಾಸಿಟಿವ್ ಆಗಿದ್ದಾಗ ಅದರಿಂದ ಅಪಾಯ ಇಲ್ಲ. ಅಂಥ ಅಪಾಯ ಬರುವುದು ಯಾವಾಗ ಅಂತಂದರೆ ಇವತ್ತು ನಡೀತಾ ಇರುವಂತಹ ವಿದ್ಯಮಾನಗಳು. ಇಲ್ಲಿ ಅನೇಕ ಜನ ಮಕ್ಕಳು ಕುವೆಂಪು ಅವರನ್ನು ಕುರಿತಂತಹ ಸಾಹಿತ್ಯಿಕವಾಗಿ ಮಾತಾಡೋದಕ್ಕೆ ಇದು ಸಂದರ್ಭ ಅಲ್ಲ. ಅವರು ಜಗತ್ಪ್ರಸಿದ್ಧ ಕವಿ, ಬಹಳ ಶ್ರೇಷ್ಠ ಕಾದಂಬರಿಕಾರ. ಸಣ್ಣ ಕಥೆ ಇರಲಿ, ನಾಟಕ ಇರಲಿ, ಕಥನ ಕವನ ಇರಲಿ, ಎಲ್ಲ ಸಾಹಿತ್ಯದ ಪ್ರಕಾರಗಳಲ್ಲೂ ಅತ್ಯುನ್ನತವಾದ ಸಾಧನೆಯನ್ನು ಮಾಡಿದರೆ ಅವನ್ನೆಲ್ಲ ಕುರಿತು ಮಾತಾಡೋದಕ್ಕೆ ಇದು ಸಂದರ್ಭ ಅಲ್ಲ. ಅನೇಕ ಜನ ಕಾಲೇಜ್ ಮಕ್ಕಳು ಬಂದಿದ್ದಾರೆ. ಅವರು ತಿಳ್ಕೋಬೇಕಾದ ಬಹಳ ಮುಖ್ಯ ಸಂಗತಿ ಏನು ಅಂತಂದರೆ, ಅವರು ಕೊಟ್ಟಂತಹ ವಿಶ್ವಮಾನವ ಸಂದೇಶ. ಅದನ್ನು ನಾನು ಕೇಳಿದರೆ, ಕುವೆಂಪು ಜನ್ಮದಿನಾಚರಣೆ ಇರಲಿ, ಕುವೆಂಪುಗೆ ಸಂಬಂಧಪಟ್ಟ ಯಾವುದೇ ಸಮಾರಂಭದಲ್ಲಿ ಆ ಸಮಾರಂಭ ಮೊದಲಾಗಬೇಕಾದ್ದು ನನ್ನ ಪ್ರಕಾರ ಅನಿಕೇತನ ಗೀತೆಯನ್ನು ಹಾಡುವ ಮೂಲಕ, ಹಾಗೆ ಅವರ ವಿಶ್ವಮಾನ ಸಂದೇಶವನ್ನು ಓದಿ ಆ ಪ್ರತಿಜ್ಞೆಯನ್ನು ಸ್ವೀಕರಿಸುವ ಮೂಲಕ. ವಿಶ್ವಮಾನವ ಹುಟ್ಟುತ್ತಲೇ ವಿಶ್ವಮಾನವ, ಬೆಳೆಯುತ್ತಾ ನಾವು ಅದನ್ನು ಅಲ್ಪ ಮಾನವನನ್ನಾಗಿ ಮಾಡುತ್ತೇವೆ. ಮತ್ತೆ ಅದನ್ನು ವಿಶ್ವಮಾನವನನ್ನಾಗಿ ಮಾಡುವುದೇ ವಿದ್ಯೆಯ ಕರ್ತವ್ಯವಾಗಬೇಕು. ವಿದ್ಯೆಯ ಪ್ರಥಮ ಕರ್ತವ್ಯ ಅಂದರೆ ಅಲ್ಪ ಮಾನವನಾಗಿರುವಂತಹ ಮಗುವನ್ನು ವಿಶ್ವಮಾನವನನ್ನಾಗಿ ಮಾಡುವುದು. ಹುಟ್ಟುವಾಗ ವಿಶ್ವಮಾನವನಾಗಿಯೇ ಹುಟ್ಟಿದ ಮಗುವನ್ನು ನಾವು ದೇಶ, ಭಾಷೆ, ಮತ, ಜಾತಿ, ಜನಾಂಗ, ವರ್ಣ ಇತ್ಯಾದಿ ಉಪಾಧಿಗಳಿಂದ ಬದ್ಧನನ್ನಾಗಿ ಮಾಡುತ್ತೇವೆ. ಮಗು ಹುಟ್ಟುವಾಗ ಅದಕ್ಕೇನೂ ಗೊತ್ತಿರೋದಿಲ್ಲ, ಭಾಷೆಯೂ ಗೊತ್ತಿರೋದಿಲ್ಲ. ಹುಟ್ಟಿದ ಮಗುವನ್ನು ತಕ್ಷಣ ನೀವು ಎತ್ಕೊಂಡೋಗ್ಬಿಟ್ಟು
ಏಕಾಂಗಿಯಾಗಿ ಬೆಳೆಸಿದರೆ ಅದಕ್ಕೆ ಭಾಷೆನೂ ಬರೋದಿಲ್ಲ, ನಾನು ಕನ್ನಡಿಗ ಅನ್ನೋದು ಗೊತ್ತಾಗಲ್ಲ, ನಾನು ಲಿಂಗಾಯತ, ಒಕ್ಕಲಿಗ, ಬ್ರಾಹ್ಮಣ ಅನ್ನುವಂಥ ಜಾತಿನೂ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಅದೆಲ್ಲ ಬರೋದು ಯಾವಾಗ ಅಂತಂದರೆ ಬೆಳೀತಾ ಬೆಳೀತಾ ಈ ಮೂರ್ಖ ಜನಗಳ ಜೊತೆಯಲ್ಲಿ ಸಂಸರ್ಗದಿಂದ. ಆದ್ದರಿಂದ ಅವೆಲ್ಲವುಗಳಿಂದ ಪಾರಾಗಿಸಿ ಅವನನ್ನು ಬುದ್ಧನನ್ನಾಗಿ, ಅಂದರೆ ವಿಶ್ವಮಾನವನನ್ನಾಗಿ ಪರಿವರ್ತಿಸುವುದೇ ನಮ್ಮ ವಿದ್ಯೆ, ಸಂಸ್ಕೃತಿ, ನಾಗರಿಕತೆ ಎಲ್ಲದರ ಆದ್ಯ ಕರ್ತವ್ಯವಾಗಬೇಕು. ಪ್ರಪಂಚದ ಮಕ್ಕಳೆಲ್ಲ ಅನಿಕೇತನರಾಗಬೇಕು, ಲೋಕ ಉಳಿದು ಬಾಳಿ ಬದುಕಬೇಕಾದರೆ. ಟಾಲ್ಸ್ಟಾಯ್ ಒಂದು ಕಡೆ ಹೇಳ್ತಾನೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಕೊಂದರೆ ಅದು ಕ್ರಿಮಿನಲ್ ಅಪರಾಧ ಆಗುತ್ತೆ, ಅವನನ್ನು ಜೈಲಿಗೆ ಹಾಕ್ತೀವಿ. ಆದರೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡಿದಾಗ ಸಾವಿರಾರು ಲಕ್ಷಾಂತರ ಜನಗಳು ಸತ್ತೋಗ್ತಾರೆ, ಅದು ಕ್ರಿಮಿನಲ್ ಅಪರಾಧನೇ. ಅವ್ರನ್ನ ಹಿಡಿದು ಜೈಲಿಗೆ ಹಾಕಲ್ಲ. ಅವರು ಮಹಾನ್ ದೇಶ ಪ್ರೇಮಿಗಳು, ಅವ್ರ ಮೆರವಣಿಗೆ ಅಕಸ್ಮಾತ್ ಅವ್ರು ಸತ್ತೋದ್ರ ಮೆರವಣಿಗೆ ಎಲ್ಲ ಮಾಡ್ತೀವಿ. ಬೇಸಿಕ್ಕಾಗಿ ಅದು ಕ್ರೂಯಲ್ಲು, ಅದು ಕ್ರಿಮಿನಲ್ ಕೆಲಸ, ಇದು ಕ್ರಿಮಿನಲ್ ಕೆಲಸ ಅಂತ ಟಾಲ್ಸ್ಟಾಯ್ ಹೇಳ್ತಾನೆ. ಅದನ್ನೇ ಕುವೆಂಪು ಹೇಳ್ತಾರೆ. ಅವರ ವಿಶ್ವಮಾನವ ಸಂದೇಶವನ್ನು ಓದ್ತೇನೆ. ಅವರು ಮನುಷ್ಯ ಜಾತಿ ತಾನೊಂದೇ ಒಲಂ ಎಂಬುದನ್ನು ನಿರುಪಾಧಿಕವಾಗಿ ಸ್ವೀಕರಿಸಬೇಕು. ಮೊದಲನೇದು, ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಹೇಳಿದವನು ನಮ್ಮ ಆದಿಕವಿ ಪಂಪ 10ನೇ ಶತಮಾನದಲ್ಲಿ ಅವನು ಹೇಳಿದ ಮಾತನ್ನೇ ಮತ್ತೆ ಕುವೆಂಪು ತಮ್ಮ ಸಪ್ತಸೂತ್ರಗಳ ಮೊದಲನೇ ಸೂತ್ರವಾಗಿ ಕೋಟ್ ಮಾಡ್ತಾ ಇದ್ದಾರೆ. ಮನುಷ್ಯ ಜಾತಿ ತಾನೊಂದೇ ಒಲಂ ಎಂಬುದನ್ನು ನಿರುಪಾಧಿಕವಾಗಿ ಸ್ವೀಕರಿಸಬೇಕು. ವರ್ಣಾಶ್ರಮವನ್ನು ತಿದ್ದುವುದಲ್ಲ, ಅದನ್ನು ಸಂಪೂರ್ಣವಾಗಿ ತೊಲಗಿಸಬೇಕು. ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅಂತ್ಯಜ, ಶಿಯಾ, ಸುನ್ನಿ, ಪ್ರಾಟೆಸ್ಟೆಂಟ್, ಕ್ಯಾಥಲಿಕ್, ಸಿಖ್, ನಿರಂಕಾರಿ ಇತ್ಯಾದಿ ವಿಭಜನೆಯನ್ನು ನಿರ್ನಾಮ ಮಾಡಬೇಕು. ಅವರು ಬಳಸೋ ಪದಗಳನ್ನು ನೋಡಿ, ನಿರ್ನಾಮ ಮಾಡಬೇಕು. ಎಲ್ಲ ದೇಶಗಳಲ್ಲಿ ಮತ್ತು ಎಲ್ಲ ಮತಗಳಲ್ಲಿರುವ ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರಾಕರಿಸಿ ವಿನಾಶಗೊಳಿಸಬೇಕು. ನಮ್ಮಲ್ಲಿ ಎಲ್ಲರೂ ಭಾಷಣ ಮಾಡುವಾಗ ಜಾತಿಯನ್ನು ಎಲ್ಲರೂ ಜಾತಿ ಬಿಡಬೇಕು ಅಂತ ಹೇಳ್ತಾರೆ. ಆದರೆ ಅವರವರು ಪ್ರೈವೇಟಾಗಿ ಎಲ್ಲರೂ ಜಾತಿಯನ್ನು ಕುವೆಂಪು ಹಾಗಲ್ಲ. ಕುವೆಂಪುವ ವಿಶೇಷ ಏನು ಅಂದರೆ, ಬಹುಶಃ ನನ್ನ ಮಟ್ಟಿಗೆ ನನ್ನ ಮತ್ತೇನಾದ್ರು ಎಲ್ಲರೂ ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬರಹಕ್ಕೂ ಬದುಕಿಗೂ ಸ್ವಲ್ಪವೂ ಅಂತರ ಇಲ್ಲದೆ ಇದ್ದಂಥ ಒಬ್ಬನೇ ಒಬ್ಬ ಲೇಖಕ ಅಂದರೆ ಕನ್ನಡದಲ್ಲಿ ನನ್ನ ಪ್ರಕಾರ ಕುವೆಂಪು. ಅವರು ಜಾತಿಯನ್ನು ನಿರಾಕರಿಸಬೇಕು, ಧರ್ಮವನ್ನು ನಿರಾಕರಿಸಬೇಕು ಅಂತ ಬರೀ ಬರೆದು ಹೇಳಲಿಲ್ಲ, ಅವರು ಸ್ವತಃ ಬದುಕಿನಲ್ಲಿ ಆಚರಿಸ್ತಾ ಇದ್ದರು. ಯಾವ ದೇವಸ್ಥಾನದೊಳಗಡೆನೂ ಹೋಗಿ ದೇವರನ್ನು ಪೂಜೆ ಮಾಡ್ತಿರಲಿಲ್ಲ, ಆದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದರು ಅದರ ಶಿಲ್ಪ ಸೌಂದರ್ಯವನ್ನು ಸವಿಯೋದಕ್ಕಾಗಿ. ಎಲ್ಲ ದೇಶಗಳಲ್ಲಿ ಮತ್ತು ಎಲ್ಲ ಮತಗಳಲ್ಲಿರುವ ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರಾಕರಿಸಿ ವಿನಾಶಗೊಳಿಸಬೇಕು. ಮತ ತೊಲಗಿ ಆಧ್ಯಾತ್ಮ ಮಾತ್ರ ವೈಜ್ಞಾನಿಕ ತತ್ವವಾಗಿ ಮಾನ್ಯತೆ ಪಡೆಯಬೇಕು. ಮತ ಮನುಜ ಮತವಾಗಬೇಕು, ಪಥ ವಿಶ್ವಪಥವಾಗಬೇಕು, ಮನುಷ್ಯ ವಿಶ್ವಮಾನವನಾಗಬೇಕು. ಮತ ಗುಂಪು ಕಟ್ಟುವ ವಿಷಯವಾಗಬಾರದು. ಇವತ್ತು ಈ ದೇಶದಲ್ಲಿ ಆಗ್ತಾ ಇರೋದೇ ಅದು. ಧರ್ಮದ ಹೆಸರಿನಲ್ಲಿ ಮಾಡಬಾರದ ಅನ್ಯಾಯಗಳು, ಅಕ್ರಮಗಳು, ಹಿಂಸೆ ನಡೀತಾ ಇದೆ. ಅದರಿಂದ ಕುವೆಂಪು ಹೇಳ್ತಾರೆ, ಮತ ಗುಂಪು ಕಟ್ಟುವ ವಿಷಯ ಆಗಬಾರದು. ಯಾರು ಯಾವ ಒಂದು ಮತಕ್ಕೂ ಸೇರದೆ ಪ್ರತಿಯೊಬ್ಬನೂ ತಾನು ಕಂಡುಕೊಳ್ಳುವ ತನ್ನ ಮತಕ್ಕೆ ಮಾತ್ರ ಸೇರಬೇಕು. ಅಂದರೆ ಜಗತ್ತಿನಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೋ ಅಷ್ಟೇ ಸಂಖ್ಯೆಯ ಮತಗಳಿರುವಂತಾಗುತ್ತದೆ. ಯಾರೊಬ್ಬರು ಇನ್ನೊಬ್ಬರ ಮತಕ್ಕೆ ಸೇರಿ ಗುಂಪು ಕಟ್ಟಿ ಜಗಳ ಹಚ್ಚುವಂತಾಗಬಾರದು. 7ನೇ ಸೂತ್ರ, ಯಾವ ಒಂದು ಗ್ರಂಥವು ಏಕೈಕ ಪರಮಪೂಜ್ಯ ಧರ್ಮಗ್ರಂಥವಾಗಬಾರದು. ಅದು ಭಗವದ್ಗೀತೆ ಇರ್ಬೋದು, ಖುರಾನ್ ಇರ್ಬೋದು,
ಬೈಬಲ್ ಇರ್ಬೋದು, ಯಾವುದು ಪರಮ ಪೂಜ್ಯ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ತನಗೆ ಸಾಧ್ಯವಾದವುಗಳನ್ನೆಲ್ಲ ಓದಿ ತಿಳಿದು ತನ್ನ ದರ್ಶನವನ್ನು ತಾನೇ ನಿರ್ಣಯಿಸಿ ಕಟ್ಟಿಕೊಳ್ಳಬೇಕು. ಇದು ಕುವೆಂಪು ಜನ್ಮದಿನಾಚರಣೆ ದಿವಸ ನಾವೆಲ್ಲ ಒಪ್ಪಬೇಕಾದಂತಹ ಮತ್ತು ನಾವು ಒಂದು ದೀಕ್ಷೆ ಅಂತ ಹೇಳೋದಾದರೆ ಆ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕಾದಂತಹ ವಿಶ್ವಮಾನವ ಸೂತ್ರ, ಸಪ್ತಸೂತ್ರ. ಅನಿಕೇತನ ಅಂದರೆ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಎದೆಯ ಬಿರಿಯೆ ಭಾವದೀಟಿ ಓ ನನ್ನ ಚೇತನ ಆಗು ನೀ ಅನಿಕೇತನ. 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗು ನೀ ಅನಿಕೇತನ. ಎಲ್ಲಿಯೂ ನಿಲ್ಲದಿರು, ಮನೆಯನೆಂದೂ ಕಟ್ಟದಿರು, ಕೊನೆಯನೆಂದೂ ಮುಟ್ಟದಿರು, ಓ ಅನಂತವಾಗಿರು. ಓ ನನ್ನ ಚೇತನ ಆಗು ನೀ ಅನಿಕೇತನ. ಅನಂತ ತಾನಂತವಾಗಿ ಆಗುತಿಹನೆ ನಿತ್ಯ ಯೋಗಿ. ಅನಂತ ನೀ ಅನಂತವಾಗು, ಆಗು 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 ಓ ನನ್ನ ಚೇತನ. ಧರ್ಮದಲ್ಲಿ ಕೆಲವು ಗ್ರಂಥಗಳು ಪರಮಪೂಜ್ಯ ಅಂತ ಭಾವಿಸಿದ್ದೀರೋ, ಬೇರೆ ಬೇರೆ ಧರ್ಮದಲ್ಲಿರುವ ಗ್ರಂಥಗಳನ್ನು ನಮ್ಮ ಮಕ್ಕಳು ಓದ್ಲಿ ಅಂತ ಅಷ್ಟೇ. ಓದಿ ಅವರು ತೀರ್ಮಾನಕ್ಕೆ ಬರಲಿ, ಅವನ ವಿವೇಚನೆ ದೊಡ್ಡದು ಅಂತ. ಪ್ರತಿಯೊಬ್ಬರ ವಿವೇಚನೆಯು ಅವನಷ್ಟಕ್ಕೆ ದೊಡ್ಡದದು. ಇನ್ನೊಬ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ಅದು ದೊಡ್ಡದಾಗಬೇಕಾಗಿಲ್ಲ. ನೀನು ಏನು ತೀರ್ಮಾನ ಮಾಡ್ತೀಯ ಅದು ದೊಡ್ಡದು. ಅಂತಹ ತಾತ್ವಿಕವಾದ ಚಿಂತನೆಯನ್ನ ಕುವೆಂಪು ಇಟ್ಕೊಂಡವರು. ಕುವೆಂಪು ಅವರನ್ನ ಬಹಳ ದೊಡ್ಡ ಶೂದ್ರ ಕವಿ ಅಂತ ಕರೀತಾರೆ. ನಾವೆಲ್ಲ ಅವರ ತೇಜಸ್ವಿ ಅವರೇ ಕರೆದ್ರು. ನಮ್ಮ ಕುವೆಂಪು ಅವರು ಬಹಳ ದೊಡ್ಡ ಶೂದ್ರ ಕವಿ, ಪ್ರಥಮ ಶೂದ್ರ ಕವಿ ಅಂತ ಕರೆದ್ರು. ಯಾಕೆ ಅಂದ್ರೆ ನಮ್ಮ ಧರ್ಮಶಾಸ್ತ್ರಗಳ ಪ್ರಕಾರ, ನಮ್ಮಲ್ಲಿದ್ದ ವರ್ಣಾಶ್ರಮ ಧರ್ಮದ ಪ್ರಕಾರ ಕೆಲವರು ಮೇಲು ಕೆಲವರು ಕೀಳು, ಈ ಜಾತಿ ವ್ಯವಸ್ಥೆಯ ಏಣಿಮೆಟ್ಟಲಿರುವ ಜಾತಿ ವ್ಯವಸ್ಥೆ. ಕುವೆಂಪು ಈ ಏಣಿಮೆಟ್ಟಲನ್ನೇ ತಿರಸ್ಕರಿಸಿದವರು. ಎಲ್ಲರೂ ಸಮಾನರು ಅಂತ ಭಾವಿಸಬೇಕು ಅಂತ ಹೇಳಿದವರು. ಅವರ ಕೃತಿಗಳನ್ನು ನೋಡಿ, ಅವರ ಕಾವ್ಯವನ್ನು ನೋಡಿ, ಎಲ್ಲಿಯೂ ಮನರಂಜನೆಗೆ ಕಾವ್ಯ ಬರೆದದ್ದಿಲ್ಲ ಕುವೆಂಪು. ಒಂದು ಅವರ ಕಾವ್ಯದ ಮುಖ್ಯ ಭಾಗ ಪ್ರಕೃತಿಯ ಆರಾಧನೆ, ಪ್ರಕೃತಿಯೇ ದೈವ ಅಂತ ಭಾವಿಸಿದವರು ಅವರು. ಆಮೇಲೆ ಕುವೆಂಪು ಪೂರ್ಣ ನಾಸ್ತಿಕರಲ್ಲ, ಅದು ನಮ್ಗೆಲ್ರಿಗೂ ಗೊತ್ತಾಗ್ಬೇಕು. ಅವರು ಮೌಢ್ಯದ ಆಸ್ತಿಕರೂ ಅಲ್ಲ. ಧರ್ಮ ಅನ್ನೋದನ್ನ ಆಧ್ಯಾತ್ಮಿಕತೆ ಅಂತ ಭಾವಿಸಿದವರು. ಧರ್ಮ ಆಧ್ಯಾತ್ಮಿಕ ಆಗಬೇಕು ಅಂತ ಹೇಳಿದವರು. ಆಧ್ಯಾತ್ಮ ಅನ್ನೋದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ. ಅಲ್ಲಿ ರಾಮ ರಹೀಮ ಎಲ್ಲರೂ ಇರ್ತಕ್ಕಂಥದ್ದೇ ನಿಜವಾದ ಆಧ್ಯಾತ್ಮ. ಅದನ್ನ ಬಹಳ ಚೆನ್ನಾಗಿ ಪಾಲಿಸಿದವರು ಗಾಂಧೀಜಿ. ಅವರು ರಾಮನನ್ನು ರಹೀಮನನ್ನು ಒಟ್ಟಿಗೆ ಸ್ಮರಣೆ ಮಾಡಿದವರು. ಕುವೆಂಪುಗೆ ಬಹುತೇಕ ಗಾಂಧೀಜಿಯವರ ಚಿಂತನೆಯ ಪ್ರಭಾವ ಅವ್ರ ಮೇಲೂ ಇತ್ತು ಅನ್ನೋದ್ರಲ್ಲಿ ಏನು ಅನುಮಾನ ಇಲ್ಲ ನನಗೆ. ಕುವೆಂಪು ಅವರು ಗಾಂಧೀಜಿಯವರ ಜೊತೆ ಅನೇಕ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ವು ಅವರಿಗೆ. ಅವರು ಸನಾತನ ಧರ್ಮವೇ ದೊಡ್ಡದು ಅಂತ ಗಾಂಧೀಜಿ ಹೇಳಿದ್ರೆ, ಕುವೆಂಪು ಧರ್ಮವೇ ಇರಬಾರ್ದು ಅಂತ ಹೇಳಿದವರು. ಹೇಗಿದೆ ಇದು? ಆದ್ರಿಂದ ಕುವೆಂಪುನ ಬಹಳ ಜನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅವರನ್ನ ಜೀರ್ಣಿಸ್ಕೊಳ್ಳಕ್ ಸಾಧ್ಯವೇ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಈಗಿರುವ ಸರ್ಕಾರ ಕುವೆಂಪು ದಿನವನ್ನ ವಿಶ್ವಮಾನವ ದಿನ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡ್ರೆ, ಬೇರೆ ಸರ್ಕಾರಗಳು ಬಂದ್ರೆ ಕುವೆಂಪು ಹೆಸರನ್ನ ಹೇಳದಂತೆ ಎಚ್ಚರ ವಹಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಇದು ಕೂಡ ನಮ್ಮ ರಾಜಕಾರಣದ ಸಂಚು. ಯಾಕೆ ಅಂದ್ರೆ ಕುವೆಂಪು ಅವ್ರು ಕೇಳಿದ್ದು ಏನಾಗಬೇಕು ಮುಂದೆ, ದೇವ್ರ ನಾಸ್ತಿಕ ನೀನು, ಹಾಗಾದ್ರೆ ಪರ್ಯಾಯ ಏನು ಅಂದ್ರೆ ವೈಜ್ಞಾನಿಕ ಚಿಂತನೆಯನ್ನ ಬೆಳೆಸಿಕೋ. ಈ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸ್ಕೊಳ್ಳಿ ಅಂತ ನಾವೇನಾದ್ರೂ ಹೇಳಿದ್ರೆ, ಕೆಲವ್ರು ಏನ್ ಹೇಳ್ತಾರೆ ಗೊತ್ತೇನೆ, ವಿಜ್ಞಾನ ನಮ್ಮ ಸಾವಿರಾರು ವರ್ಷ ಹಿಂದೆ ಭಾರತದಲ್ಲೇ ಇಟ್ಕಣೆಯ ಅಂತಾರೆ. ಹೆಂಗಿತ್ತು? ರಾವಣ ಎತ್ಕೊಂಡು ಹೋಗ್ಲಿಲ್ವಾ ಸೀತೆನ ಫ್ಲೈಟ್ ಅಲ್ಲಿ ಅಂತ ಕೇಳ್ತಾರೆ.
ಪುಷ್ಪಕ ವಿಮಾನದಲ್ಲಿ ಹೋಗಿದ್ದು ಫ್ಲೈಟ್ಗಳೆಲ್ಲ ಇತ್ತು. ಇವಾಗ ನೀವು ಹೊಸ ಫ್ಲೈಟ್ ಕಂಡುಹಿಡಿದಿದ್ದೀರಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಅಂದ್ರೆ ಇಷ್ಟು ಮೂರ್ಖತನ ನಮ್ಮ ವಿದ್ಯಾರ್ಥಿಗಳಿಗೆ ತಲೆಗೆ ಹೋದ್ರೆ ಗತಿ ಏನು ಅಂತ ನಾನು ಯೋಚನೆ ಮಾಡಿದೆ. ಕಾವ್ಯದಲ್ಲಿ ಬಂದಂತ ಒಂದು ಪುಷ್ಪಕ ವಿಮಾನದ ಕಲ್ಪನೆಯನ್ನು ಇಟ್ಕೊಂಡು ಫ್ಲೈಟ್ಗಳೆಲ್ಲ ಇತ್ತು. ರಾವಣ ಫ್ಲೈಟ್ ಅಲ್ಲೇ ಕರ್ಕೊಂಡು ಹೋಗಿದ್ದು. ಅದರ ಪೈಲಟ್ ಯಾರು ಅದನ್ನೆಲ್ಲ ಹೇಳಲ್ಲ, ಬೇರೆ ವಿಚಾರ. ಎಲ್ಲಿ ಫ್ಲೈಟ್ ಇಳೀತು, ಹೆಂಗ್ ಇಳೀತು, ಆ ಕಾಡಲ್ಲಿ ಫ್ಲೈಟ್ ಎಲ್ಲಿ ಬಂತು, ಈ ವಿವರಗಳಿಲ್ಲ ಅದರಲ್ಲಿ. ಆದ್ರೆ ಹೇಳೋದು ನೋಡಿದ್ರೆ ಅವೆಲ್ಲ ಇದ್ದು ಕಣ್ರಿ ನಮ್ಮ ಸಂಸ್ಕೃತಿಯ ಒಳಗಡೆ ಅಂತ ಮಾತಾಡ್ತಾರೆ. ಇದು ಅತ್ಯಂತ ಆಘಾತಕಾರಿಯಾದ ನಮ್ಮ ಚರಿತ್ರೆಯ ಸುಳ್ಳುಗಳನ್ನ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ತುಂಬೋದಿದೆಯಲ್ಲ, ಇದು ಅತ್ಯಂತ ಅಪಾಯಕಾರಿಯಾದ ಚರಿತ್ರೆ. ಕುವೆಂಪು ಇದಕ್ಕೆ ವಿರೋಧ ಇದ್ದದ್ದು. ಕೂಡ ನಮ್ಮ ನಾಗರಾಜ ಮೂರ್ತಿಗಳು ಕರೆದಾಗೆಲ್ಲ ಕೂಡ ಬರ್ತಾ ಇರ್ತೀನಿ. ಕುವೆಂಪು ಅವರ ಪ್ರತಿ ವರ್ಷ ಕೂಡ ಬರ್ತಾ ಇರ್ತೀನಿ. ನಾನು ಹರೇ ರಾಮೇಗೌಡರು ಮತ್ತು ವಿಶ್ವಮಾನವ ಆ ಪರಿಕಲ್ಪನೆನೇ ಬೇರೆ ಯಾರಲ್ಲೂ ಕೂಡ ಬಂದಿದ್ದೆ ಅವರಲ್ಲಿ. ಮತ್ತು ಇನ್ನೊಂದು ಮಂತ್ರಮಾಂಗಲ್ಯ ಮದುವೆಗಳನ್ನು ಸಿಂಪಲ್ಲಾಗಿ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದೆ ಅದು ಕುವೆಂಪು ಅವರು. ಮತ್ತು ವಿಶ್ವಮಾನವ ನಮ್ಮ ಬಸವಣ್ಣವ್ರು ಬಿಟ್ಟರೆ ತದನಂತರ ಒಂದು ವಿಶ್ವಮಾನವ ಕಲ್ಪನೆಯನ್ನು ತಂದಂಥವರು ನಮ್ಮ ಕುವೆಂಪು ಅವರು. ಅಂಥವರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದೇ ಒಂದು ದೊಡ್ಡ ಸಂತೋಷ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲರೂ ಮಾತಾಡಿದರೆ ಹೆಚ್ಚಿಗೆ ಮಾತಾಡೋಲ್ಲ. ಬಂದಿರ್ತಕ್ಕಂಥವ್ರಿಗೆ ತಮಗೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನನ್ನ ಮಾತು. ಕುವೆಂಪು ಅವರನ್ನ ಹೇಗೆ ನಮ್ಮ ಮನಸ್ಸಿಗೆ ತಗೋಬೇಕು ಅನ್ನೋಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ಕುವೆಂಪು ನಮ್ಮ ಹನುಮಂತಯ್ಯನವರು ಹೇಳಿದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬಹುದಾದ ಒಂದು ಸಾಧನ, ಒಂದು ಅತ್ಯುತ್ತಮವಾದ ಸಲಕರಣೆಯ ರೀತಿಯಲ್ಲಿ ನನಗೆ ಗೋಚರಿಸ್ತಾರೆ. ಅವರ ಸಾವಿರಾರು ಪುಟಗಳ ಸಾಹಿತ್ಯ ಕೃತಿ ಇರ್ಬೋದು, ಅವ್ರ ಬದುಕಿನ ರೀತಿ ಇರ್ಬೋದು, ಅವೆಲ್ಲವೂ ಕನ್ನಡಿಗರ ಪ್ರತಿಯೊಬ್ಬರಿಗೂ ಪ್ರೇರಣೆ. ನಾವು ಬಸವಣ್ಣನನ್ನು ಒಂದು ಕಡೆ ಇಟ್ಕೊಂಡು ನೋಡ್ತಾ ಇದ್ದಾರೆ, ಇನ್ನೊಂದು ಕಡೆ ಮಹಾಕವಿ ಕುವೆಂಪು ಅವರನ್ನ ನಮ್ಮ ಕಾಲದಲ್ಲಿ ಇಟ್ಕೊಂಡು ನೋಡಬೇಕು. ಇವೆರಡು ಬಹಳ ದೊಡ್ಡ ತಾತ್ವಿಕತೆಗಳು. ಆಮೇಲೆ ಇಬ್ಬರಲ್ಲೂ ಒಂದೇ ರೀತಿಯಾದ ಆಲೋಚನೆಗಳು ಇಬ್ಬರಲ್ಲೂ ಇದೆ. ನಾವು ಯಾವುದೋ ಜಾತಿಗಳಿಗೆ ಇದನ್ನು ಸೀಮಿತಗೊಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಎಷ್ಟು ನೀವು ಸೀಮಿತಗೊಳಿಸಕ್ಕೆ ಹೋದರೂ ಅದು ಒಂದು ಸಿಗಾಕೊಳ್ಳಲ್ಲ. ಆದರೆ ನಾನು ಪದೇ ಪದೇ ನಮ್ಮ ಜಾತಿಯವರು, ನಮ್ಮ ಒಕ್ಕಲಿಗರಿಗೆ ಹೇಳ್ತಾ ಇರ್ತೀನಿ, ಕುವೆಂಪು ಹೋದ್ರೆ ಯಾಕೆಂದ್ರೆ ಕುವೆಂಪು ಒಕ್ಕಲಿಗರಲ್ಲಿ ಹುಟ್ಟಿದ್ದಾರೆ ಅನ್ನೋ ಕಾರಣಕ್ಕಲ್ಲ. ಅವ್ರನ್ನ ಮರೆತು ಬಿಟ್ರೆ ಒಕ್ಕಲಿಗ ಜನಾಂಗ ಪುರೋಹಿತಶಾಹಿಯ ಕಪಿಮುಷ್ಟಿ ಒಳಗಡೆ ಸಿಗಾಕೊಳ್ಳುತ್ತೆ. ನೀವು ಯಾವುದೇ ಜಾತಿಯವರು ಈ RSS ಮೆಂಟಾಲಿಟಿ ಇದೆಯಲ್ಲ, ಅದಕ್ಕೆ ಒಳಗಡೆ ಹೋದ್ರೆ ಅವರು ವಾಪಸ್ ಬರುತ್ತಾರೆ. ಲಿಂಗಾಯತರು ಬಿಜೆಪಿಗೆ ಹೋದ್ರೆ ವಾಪಸ್ ಕರ್ಕೊಂಬರ್ಬೋದು, ಅವ್ರನ್ನ ಕುರುಬರು ಹೋದ್ರೆ ಕರ್ಕೊಂಬರ್ಬೋದು, ದಲಿತರು ಹೋದ್ರೆ ಕರ್ಕೊಂಬರ್ಬೋದು. ನಾನು ಹೇಳ್ತೀನಿ ಕೇಳಿ, ಒಂದು ಸರಿ ಒಬ್ಬ ಒಕ್ಕಲಿಗ ಹುಡುಗ ಬಿಜೆಪಿ ಒಳಗಡೆ ಹೋದ ಅಂದ್ರೆ ಯಾವ ಕಾರಣಕ್ಕೂ ನೀವು ಅವನ್ನ ವಾಪಸ್ ತರೋಕ್ಕಾಗಲ್ಲ. ನಾನು ಬಂದಿದ್ದೀನಿ ಸರ್, ನನಗದು ನಾನು ಬಂದಿದ್ದೀನಿ. ನಮ್ಮ ಮದುವೆಗೌಡರು ಇಲ್ಲೇ ಇದ್ದಾರೆ, ಅವರು ಪ್ರಚಾರಕರಾಗಿದ್ದವರು ವಾಪಸ್ ಬಂದಿದ್ದಾರೆ. ತರೋದು ಬಹಳ ಕಷ್ಟ ಇದೆ, ಶ್ರಮ ಇದೆ. ಅದಕ್ಕೋಸ್ಕರ ನಾವು ಕುವೆಂಪು ಅವರನ್ನ ಮುಂದೆ ಮಾಡಿದಾಗ ಅವ್ರಿಗೆ ಆ ಹಿಂದೂ ಧರ್ಮ ಅದು ಇದು ಎಲ್ಲ ವೈಭವಗಳು ಅದು ಇದು ಅಂತ ಹೇಳ್ತಾ ಇದ್ದಾರಲ್ಲ, ಆ ಸುಳ್ಳುಗಳಿಗಿಂತ ಕುವೆಂಪು ಅವರು ಹೇಳುವ ಸತ್ಯ ಒಂದು ದೊಡ್ಡ ಸಾತ್ವಿಕ ಶಕ್ತಿಯಾಗಿ ಕಾಣುತ್ತೆ. ನಾನು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಬಹಳ ಚೆನ್ನಾಗಿ ಒಂದು ಮಾತು ಹೇಳಿದ್ರು, ಅದೊಂದು ಬಹಳ ಮುಖ್ಯ. ಹೆಚ್ಚು ಅವ್ರು ವಿಸ್ತಾರ ಮಾಡಿ ಮಾತಾಡಕ್ ಹೋಗ್ಲಿಲ್ಲ, ಅವರೇ ಮಾತಾಡ್ಲಿಲ್ಲ ಅಂದಮೇಲೆ ನಾನು ಇನ್ನು ಹೆಚ್ಚು ಮಾತಾಡೋದು ಒಳ್ಳೇದಲ್ಲ. ನಮ್ಮೆಲ್ಲರೂ ಮಾತನ್ನು ನಮ್ಮ ಹನುಮಂತಯ್ಯನವರು, ನಮ್ಮ ಗುರುಗಳಾದಂಥ ಮರುಳು ಸಿದ್ದಪ್ಪನವರು ಎಲ್ಲ ಮಾತಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಸಂದರ್ಭದಲ್ಲಿ ನಮ್ಮ ಗೆಳೆಯ RJD ನಾಗರಾಜು ಅನ್ವೇಷಣೆಗಾಗಿ ಒಂದು ಪದ್ಯವನ್ನು ಬರೆಸಿದ್ರು, ಅದನ್ನು ಓದ್ತೀನಿ. ಇದರ ಹೆಸರು ಹೊಸ ನಾಮಾಂಕಿತರ ನಿರಂಕುಶ ಗೀತ. ಮಲೆನಾಡಿನ ಹುಲ್ಲೆಸಳ ಮೇಲೆ ಮಿನುಗಿದ ಆ ಹನಿ ಮಿಸುನಿ ಜಗತ್ತಿನ ಮಹಾತಿಮಿರಕ್ಕೆ ಬೆಂಕಿ ಕೋಲಾಗಿ ಬೆಳಕ ಹಾಲಾಗಿ ನಿಂತಾಗ ಕತ್ತಲಲ್ಲಿ ಸಂತರಂತೆ ನಿಂತವರು ಬೆಚ್ಚಿದರು. ಹುಲ್ಲುಗರಿಕೆಯ ಅಲುಗಿನಲ್ಲಿ ತಿಮಿರದ ಮುಖ ತಿವಿವ ಶಕ್ತಿ ಇದೆ ಎಂದು ಸೆಳೆದು ಸೀಳಿ ಅರೆಯಲು ನಿಂತ ಜಣ್ಣಿಗೆಯ ಚಾಣಕ್ಯರು ಅದರ ತಾಕತ್ತಿಗೆ ಬೆಚ್ಚಿದರು. ಕಾಂಚನ ಪೀಠದ ಗೊಣಸಿಗೆ ತಾಳುವ ಪುಷ್ಟಿ ಇರಲಿಲ್ಲ. ಹುಲ್ಲೆಗಳು ಕುಪ್ಪಳಿಸಿ ಗರಿಯಾಗಿ ಗಿರಿಯಾಗಿ ಗಿಡವಾಗಿ ಮರವಾಗಿ ತೇಗದ ತುತ್ತ ತುದಿಯಾಗಿ ಸಹ್ಯಾದ್ರಿಯನ್ನೆಲ್ಲ ಆವರಿಸಿ ಕಡಲು ಬಯಲುಗಳತ್ತ ಗಂಧಮುಖಿಯಾಯಿತು. ನಾನೆಂಬ ನಶ್ವರ ಸತ್ತ ಸತ್ಯೆಯಾಯಿತು ಈ ಜಗತ್ತು. ಕವಿಶೈಲ ಉತ್ತ ನೆಲದ ಬಿತ್ತವಾಗಿ ವೇದಂಗಳು ನವಾರ್ಥ ಪಡಕೊಂಡವು. ನೇಗಿಲಿನ
ನೇಗಿಲಿನ ಮೊನೆತಾಕಿ ಯೋಗ ಸ್ಪರ್ಶಕ್ಕೆ ಬೆವತು ಕಸವೆಲ್ಲ ರಸಾಕ್ತ ಗೊಬ್ಬರವಾಗಿ ಸತ್ತ ಕಲ್ಲುಗಳು ಅದ್ದು ಕರೆದೆವು. ಸತ್ಯವು ಒತ್ತೆವು. ಕಾಜಾಣವೇ ಹೊಸ ರೂಪ ಕೊಡು, ಜೀವ ಕೊಡು, ಅಪರೂಪ ಕಳೆದು ಮಣ್ಣಾಗುತ್ತೇವೆ, ಮುಗಿಲಾಗುತ್ತೇವೆ, ಚಿಗುರುತ್ತೇವೆ, ದೇಶವನ್ನೇ ದೇವರಾಗಿಸಿ ಹೊಸ ಪ್ರತಿಮೆ ಪಡೆಯುತ್ತೇವೆ. ದಿಕ್ಕಿಲ್ಲದವರ ದಿವಾನ ಖಾನೆಗಳಿಗೆ ದಿಕ್ಸೂಚಿಯಾಗುತ್ತೇವೆ. ಕೈಗಳಲ್ಲಿ ಬೆರಳ ತುದಿಗಳಲ್ಲಿ ಕಲ್ಪವೃಕ್ಷದ ಬೆಳಕಿದೆ. ಮಡಿಸಿಟ್ಟ ತೋಳುಗಳನ್ನು ಮೇಲೆತ್ತುವ ಈ ಪರಿಯ ಹಾದಿ ತೋರಿಸಿದ್ದಿ. ಕುಡಿಯುವ ನೀರಿಗೆ ನಿಂತ ನೆಲಕ್ಕೆ ಹೆಸರಿಟ್ಟಿದ್ದಿ. ತತ್ವದೆಲ್ಲೆ ಮೀರಿ ನಿರ್ದಿಗಂತವರಳಿ ಹೊಸನಾಮಾಂಕಿತರು ನಾವು. ಹೊಸ ವೇಷಾವೇಶಕ್ಕೆ ಅಂಕುಶಕ್ಕೆ ಹೆದರಿ ನಿಂತವರು. ಅಕ್ಷರದ ಕೋಲಿಂದ ಎಚ್ಚರಿಸಿದ ಗುರುವೇ, ನಡೆಯುತ್ತೇವೆ ಜಾತಿ ಬಿಟ್ಟು ಮತ ಬಿಟ್ಟು ವಿಶ್ವಾಸದ ವಿಶ್ವಪಥ ಹಿಡಿದು. ಮಾನವತೆಯ ಪತಾಕೆ ಹಾರಿಸುತ್ತಾ ಗುಡಿ ಚರ್ಚು ಮಸೀದಿಗಳಾಚೆ ಮನೆ ಕಟ್ಟದೆ ನಿಂತಿದ್ದೇವೆ. ಉರಿ, ಬಿಸಿಲು, ಧಗೆ, ಬೆಂಕಿ, ಗಾಳಿ, ಮಳೆ, ಚಳಿ ಕೊನೆ ಎಲ್ಲಿಗೆ ಮುಟ್ಟುತ್ತದೋ ಕೊನೆ ಎಂಬ ಆ ಕೊನೆಗೆ ಗೊತ್ತು. ನಮಸ್ಕಾರ. ಅಕ್ಷರದವ್ವ ಅಂತ ಅದರ ಕವಿತೆ ಹೆಸರು. ಅವ್ವನಾಗುವುದೆಂದರೆ ಮಕ್ಕಳ ಹಡೆಯುವುದಲ್ಲ, ತನ್ನೆರಡು ಮಕ್ಕಳಿಗೆ ಜನ್ಮ ಕೊಟ್ಟು ಅವರ ಬದುಕು ಕಟ್ಟಿಕೊಡುವುದಲ್ಲ. ಲಕ್ಷ ಮಕ್ಕಳ ಕಕ್ಷೆಯೊಳಗೆ ತಿಳಿವಿನ ದೀಪ ಹಚ್ಚಲು ನಿತ್ಯ ಹತ್ತಿ ಇಂಜಿ ಬತ್ತಿ ಹೊಸೆದು ಕಾಳು ಸುರಿದು ಗಾಣವಾಡಿಸಿ ಬಸಿದು ಎಣ್ಣೆ ತರುವ ಕಾಯಕದಲ್ಲಿ ಕೈಲಾಸ ಕಾಣುವುದು. ಕಣ್ತೆರೆದ ಮಕ್ಕಳ ಅಕ್ಷಿಗಳು ಕತ್ತಲ ಕಾರ್ಮೋಡಗಳಿಗೆ ಮುಚ್ಚಿ ಹೋಗದಂತೆ ರೆಪ್ಪೆಗಳ ಕಾಪಿಡಲು ನಿರಂತರ ರಕ್ಷಿಸುವುದು. ಅವ್ವನಾಗುವುದೆಂದರೆ ಗವ್ವೆನ್ನುವ ಕತ್ತಲ ಕಾನನದಲ್ಲಿ ನಡುರಾತ್ರಿ ನುಡಿಮುತ್ತುಗಳ ಮಾಲೆ ಹೆಣೆದು ಪ್ರತಿ ಕೊರಳ ಸಿಂಗರಿಸಿ ತಾನು ಬರಿಗೊರಳಲ್ಲಿ ಸಂಭ್ರಮಿಸುವುದು. ಅವ್ವನಾಗುವುದೆಂದರೆ ಭೂಮಿಯಂಗಳದಲ್ಲಿ ಹೆಕ್ಕಿ ತೆಗೆದ ಚಿನ್ನ ವಜ್ರಾಭರಣಗಳ ವ್ಯಾಮೋಹಕ್ಕೆ ಬಲಿಯಾಗದೆ ಬಾಲ್ಯದ ಬವಣೆಗಳ ಬಂಗಾರವನ್ನೇ ಸಿಂಗಾರವೆಂದರಿತು ಕೋಟಿ ನಾರಿಯರ ಸೀರೆಗೆ ನೆರಿಗೆಯಾಗಿ ಸದಾ ಮಣ್ಣ ಕಣಗಳ ಕಣ್ಗೊತ್ತಿಕೊಳ್ಳುವುದು. ಕಾಲಾಂತರದ ಕುಲುಮೆಯಲ್ಲಿ ಹದವಾಗಿ ಬೆಂದು ಕೆಂಪಾಗಿರುವಾಗ ಇಂದಿನ ಅಗತ್ಯಕ್ಕೆ ತಿದ್ದಿ ತೀಡುವುದು. ಹೊಸ ಚಿಂತನೆಯ ಹೊಸಗೆ ಹಾಕಿ ತರಾವರಿ ತಿನಿಸುಗಳನ್ನಿಟ್ಟು ಆರತಿ ಎತ್ತಿ ಮುಗಿದ ಮರುಗಳಿಗೆ ಸರ್ವರಿಗೂ ಹಂಚಿ ಸಮಬಾಳ ಸೋಪಾನ ಹಾಡುವುದು. ಅವ್ವನಾಗುವುದೆಂದರೆ ಹಿಮಾಲಯದ ಕನಸಿಗೆ ಹಿಮವದಿಸಿ ಕೊರೆವ ಚಳಿಗೆ ಗಿರಿಬೆಂಕಿ ಹಚ್ಚಿ ಸಕಲ ಜೀವರಾಶಿಗಳ ಬೆಚ್ಚಗಿಡುವುದು. ವೇದ ಓದುವಾಸೆ ಅಕ್ಕಗಳ ಪಕ್ಕದಲ್ಲೇ ಸಗಣಿ ಎತ್ತಿ ಬೆರಣಿ ತಟ್ಟುವ ಮುಕ್ಕಗಳ ನಿಲ್ಲಿಸಿ ಅರಿವಿನ ಕಿಡಿಯಿಂದ ಬೆಳಕ ಬೀರುವುದು. ಅವ್ವನಾಗುವುದೆಂದರೆ ಹೆರಿಗೆ ನೋವನರಿಯದೆಯೂ ಕೋಟಿ ಮಕ್ಕಳ ಕನಸಿಗೆ ಮೇಟಿಯಾಗಿ ಬೆಳಕ ಬೀಜಗಳ ಬಿತ್ತನೆ ಮಾಡುತ್ತದೆ. ಪ್ರತಿ ಗುಡಿಸಲ ಗರ್ಭದಲ್ಲೂ ಗಂಧಗಣಿಗಾರಿಕೆ ಬಯಸಿ ಅಕ್ಷರ ಬೆಳೆವ ಗಂಧವತಿ ಮಹಾತಾಯಿ ಸಾವಿತ್ರಿಯಾಗುವುದು. ನಮಸ್ಕಾರ.